ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಮುಂಜಾನೆ ನಾಷ್ಟಕ್ಕೆ ಮಸ್ತಾಗಿರುವಂತಹ ಪೂರಿ ಜೊತೆ ಮಾಡುವಂತಹ ಆಲೂ ಬಟಾಣಿ ಕುರ್ಮಾ ತೋರಿಸ್ಕೊಡಕತ್ತೀವಿ ರೀ. ಈ ರೀತಿಯಾಗಿ ಏನ್ರಿ ನೀವು ಮಾಡಿದ್ರಿ ಅಂತಂದ್ರೆ ಮುಂಜಾನೆ ನಾಷ್ಟ ಅಗದಿ ಭಾರಿ ಆಕೈತ್ರಿ ಮತ್ತು ಭಾಳ ಚಲೋ ಅನಿಸ್ತೈತೆ ರೀ ಮತ್ತು ರುಚಿನೂ ಅಷ್ಟು ಸ್ವಾದಿಷ್ಟಕರವಾಗಿರ್ತೈತೆ ರೀ. ಹೆಂಗಂತ ಹೇಳಿ ನೀವು ನೋಡಕ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಅಥವಾ ನಮ್ಮ ಫೇಸ್ಬುಕ್ ಪುಟ ಫಾಲೋ ಮಾಡಿಲ್ಲ ಅಂತಂದ್ರೆ ಜಲ್ದಿ ಮಾಡಿಬಿಡ್ರಿ. ನೋಡಿ, ಇದಕ್ಕೆ ಹಸಿ ಬಟಾಣಿಯನ್ನು ನಾವು ತೊಗೊಂಡಿದ್ದೀವಿ. ಇಲ್ಲ ಅಂತಂದ್ರೆ ನೀವು ಒಣ ಬಟಾಣಿಯನ್ನು ನೆನೆ ಹಾಕಿ ಇಟ್ಕೊಳ್ಬೇಕಾಗತ್ತೆ. ಒಂದು ಆಲೂಗಡ್ಡೆಯನ್ನು ಕಟ್ ಮಾಡಿ ಇಟ್ಕೊರಿ ಕ್ಯೂಬ್ ಆಗಿ. ಆಮೇಲೆ ಒಂದು ಮಿಕ್ಸರ್ ಜಾರ್ದಾಗ ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕಿ ಅದಕ್ಕೆ ಒಂದಿಟ್ಟು ಶುಂಠಿಯನ್ನು ಹಾಕಿರಿ. ಭಾಳ ಚಲೋ ಆಗ್ತೈತಿ ಈ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕೋದ್ರಿಂದ, ಪೇಸ್ಟ್ ಹಾಕೋ ಬದಲಿ. ಅದಾದ ನಂತರ ಹಸಿಮೆಣಸು, ಸ್ವಲ್ಪ ಪುಟಾಣಿ, ಆಮೇಲೆ ಚಕ್ಕೆ ಅಥವಾ ದಾಲ್ಚಿನಿಯನ್ನು ಸ್ವಲ್ಪ ನೀವಿಲ್ಲಿ ಹಾಕಿರಿ. ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಹಾಕಿರಿ ಅಷ್ಟೇ, ಭಾಳ ಏನಿಲ್ಲ. ಅದಾದ ನಂತರ ಒಂದು ಈಟ ತೆಂಗಿನಕಾಯಿಯನ್ನು ಕಟ್ ಮಾಡಿ ಸಣ್ಣಗೆ ಕಟ್ ಮಾಡಿ ಈ ಥರ ಹಾಕಿ ನೀರನ್ನು ಸೇರಿಸಿ ಗರ್ರ ಅಂಥೇಳಿ ರುಬ್ಬಿದ್ರಿ ಅಂತಂದ್ರೆ ಪೂರ್ತಿ ಮಸ್ತಾಗಿ ಬಂದಿರ್ಬೇಕ್ರಿ. ಅದು ಚೆಂದಂಗಿ ಈ ರೀತಿ ಸ್ವಲ್ಪ ಸಣ್ಣ ಆಗಿರ್ಬೇಕ್ರಿ. ಪುಟಾಣಿ ಏನ್ರಲ್ಲ ನಿಮಗೆ 1.5 ಟೇಬಲ್ ಸ್ಪೂನ್ ಅಷ್ಟು ಹಟ್ಟು ಹಾಕಿರಿ ಸಾಕು. ಆಮೇಲೆ ಈ ಕಡೆ ಏನು ಹಸಿ ಬಟಾಣಿ ಇದ್ರಲ್ಲ ಇವನ್ನ ಸ್ವಲ್ಪ ಹಸಿ ಬಟಾಣಿ ಇದಾವ್ರಿ, ಅದಕ್ಕೆ ಸ್ವಲ್ಪ ಹೊತ್ತು ಕುದಿಸಿದ್ರೆ ಸಾಕ್ರಿ. ಆಮೇಲೆ ಆಲೂಗಡ್ಡೆಯನ್ನು ನಾವಿಲ್ಲಿ ನೀರು ಹಾಕಿ ಕುದಿಯಾಕ ಇಟ್ಟಿದ್ದೀವಿ. ಒಂದು 50% ಇಲ್ಲಿ ಚಂದಂಗಿ ಅವಾಗ ಕುದಿಲ್ರಿ. ಆಮೇಲೆ ಮತ್ತೆ ಕುದಿಸೋದು ಐತೈತ್ರಿ. ಈಗ ನೆಕ್ಸ್ಟ್ ಏನು ಮಾಡಪ್ಪ ಅಂತಂದ್ರೆ ಒಂದು ಪಾತ್ರೆದಾಗ ಎಣ್ಣೆ ಕಾಯಕ್ಕೆ ಇಟ್ಟು ಎಣ್ಣೆ ಕಾದಾದ ನಂತರ ಸಾಸಿವೆ, ಜೀರಿಗೆ, ಆಮೇಲೆ ಕರಿಬೇವು, ಉದ್ದದ್ದಾಗಿ ಕಟ್ ಮಾಡ್ಕೊಂಡಂತಹ ಉಳ್ಳಾಗಡ್ಡಿ ಅಂದ್ರೆ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಹೊತ್ತು ಈ ಎಣ್ಣೆ ಒಳಗನ ಫ್ರೈ ಮಾಡೋರಿ. ಒಂದು ಈಟ ಸಾಫ್ಟ್ ಆಗಬೇಕು ಅಲ್ಲಿ ತನಕ ನೀವು ಈ ಈರುಳ್ಳಿಯನ್ನು ತಿರುಗಾಡ್ಕೊತ ಇರಬೇಕು. ಅದಾದ ನಂತರ ಏನು ಮಾಡಿರಿ, ಟೊಮ್ಯಾಟೋನ ತೊಗೊರಿ. ಟೊಮ್ಯಾಟೋನ ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಂಡ ನೀವು ಇದೇ ಎಣ್ಣೆ ಒಳಗನ ಹಾಕಿ ಒಂದು ಈಟ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡ್ಕೊತ ಫ್ರೈ ಮಾಡ್ಕೊತ ಇರಬೇಕಾಕೈತ್ರಿ. ಇದಾದ ನಂತರ ಇವ ಜಲ್ದಿ ಸಾಫ್ಟ್ ಆಗಬೇಕಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡ್ಕೊಂಡು ಹಾಕಿರಿ. ಅದ್ರ ಜೊತೆ ಧನಿಯಾ ಪೌಡ್ರನ್ನು ನೀವಿಲ್ಲಿ ಹಾಕಿರಿ. ಅದಾದ ನಂತರ ಅರಿಶಿನ ಪುಡಿಯನ್ನು ಸೇರಿಸಿ ಮತ್ತೊಮ್ಮೆ ನೀವು ಅದನ್ನು ಚೆಂದಂಗಿ ಮಿಕ್ಸ್ ಕೊಡ್ರಿ. ಇಷ್ಟ ಮಸಾಲೆ ಸಿಂಪಲ್ ಆಗಿ ಮಾಡುವಂಥದ್ರಿ. ಆದ ನಂತರ ನಾವು ಇದೇಗ ಏನು ರುಬ್ಕೊಂಡು ತೊಗೊಂಬಂದಿದ್ದು ನೋಡ್ರಿ, ತೆಂಗಿನಕಾಯಿ, ಪುಟಾಣಿ ಅದೆಲ್ಲ ಆ ಒಂದು ಪೇಸ್ಟನ್ನು ಇಲ್ಲಿ ಹಾಕಿ ಮಿಕ್ಸ್ ಕೊಡ್ನೋರಿ. ಸ್ವಲ್ಪ ಹೊತ್ತು ಅದರ ವಾಸನೆ, ಹಸಿ ವಾಸನೆಯನ್ನು ಹೋಗುತ್ತಾನ ನಾವು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡ್ಕೊತ ಇದ್ದೀವಿ ಅಂತಂದ್ರೆ ಭಾಳ ಚಲೋ ಆಗ್ತೈತ್ರಿ. ಅದಾದ ನಂತರ ಇದಕ್ಕೆ ನಾವೇನು ಮಾಡೋಣಪ್ಪ ಅಂತಂದ್ರೆ ಅದ ಮಿಕ್ಸರ್ ಜಾರ್ದಾಗ ನೀರನ್ನು ಸೇರಿಸಿ ಇಲ್ಲಿ ಹಾಕೊಂಡು ಸ್ವಲ್ಪ ಹಾಕೊಂಡು ಮತ್ತು ಉಳಿದೈತ್ರಿ ಹೇಳ್ತೀನಿ ನಾನು ನಿಮಗೆ. ಇಷ್ಟು ಮಾಡಿ ಅದನ್ನು ಬರೋಬ್ಬರಿಯಾಗಿ ಒಮ್ಮೆ ನೀವು ಕೂಡಿಸಿಬಿಡ್ರಿ ಚೆಂದಂಗೆ ಎಲ್ಲನೂ. ಇಷ್ಟ ಆಗ್ತೈತ್ರಿಲ್ಲ. ಇದಾದ ನಂತರ ಏನು ಮಾಡಿರಿ, ಆಗಲೇ ನೀವು ಬಟಾಣಿ ಮತ್ತು ಆಲೂಗಡ್ಡೆಯನ್ನು ಕುದಿಸಾಕಿಟ್ಟಿದ್ರೆ ಅದರ ನೀರು ಸಮೇತನ ಇಲ್ಲಿ ತೊಗೊಂಬಂದು ಹಾಕಿ ಇನ್ನು ಕುದಿ ಹಾಕ್ಬಿಡ್ರಿ. ಇನ್ನು ಉಳಿದಿದ್ದು ಏನು ಕುದೀತೈತ್ರಲ್ಲ ಅದೆಲ್ಲ ಆಲೂಗಡ್ಡೆ ಬಟಾಣಿ ಇಲ್ಲಿನ ಕುದಿಬೇಕು. ನೀವು ನಡಬಾರ್ದು ಒಂದು ಸ್ವಲ್ಪ ಹಿಂಗೆ ಲಿಡ್ಡನ್ನು ಕ್ಲೋಸ್ ಮಾಡಿರಿ, ಆಮೇಲೆ ತೆಗೀರಿ. ಭಾಳ ಚೆಂದಂಗೆ ಕುದೀತಿರ್ತೈತಿ. ಹೋಟೆಲ್ ಸ್ಟೈಲ್ ಬರಬೇಕಂದ್ರೆ ಸ್ವಲ್ಪ ಅದಕ್ಕೆ ಸಕ್ಕರೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಇಟ್ಬೇಕು. ಅಷ್ಟು ಉಪ್ಪನ್ನು ಕಡಿಮೆ ಬಿದ್ದಿದ್ರೆ ಹಾಕಿರಿ. ಮುಂದಕ್ಕೆ ಈ ರೀತಿಯಾಗಿ ಅದನ್ನು ಚಲೋತ್ನಾಗೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನೀವು ಸಮಾಧಾನಲಿ ಕುದಿಸಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಒಂದು ಕನ್ಸಿಸ್ಟೆನ್ಸಿ ಅದಕ್ಕೆ ಬರ್ತೈತಿ. ಭಾಳ ಚಲೋತ್ನಂಗೆ ಈ ಒಂದು ಏನೈತ್ರಲ್ಲ ಆಲೂ ಬಟಾಣಿ ಕುರ್ಮಾ ಅಥವಾ ಸಾಗು ತಯಾರಾಗ್ತದೆ ರೀ. ಈ ರೀತಿಯಾಗಿ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಕೊಟ್ಬಿಡ್ರಿ. ಇನ್ನು ಸರ್ವ್ ಮಾಡೋಕೆ ರೆಡಿ ಐತ್ರಿ. ಭಾಳ ಚಲೋತ್ನಂಗೆ ಆಗುವಂತಹ ಈ ಒಂದು ಆಲೂ ಬಟಾಣಿ ಕುರ್ಮಾ ನಿಮಗೆ ಭಾಳ ಟೈಮ್ ಇಡೋದು ಅನ್ಸಂಗಿಲ್ಲ ರೀ. ಆಮೇಲೆ ನೀವು ಭಾಳ ಜಂಜಾಟ ಅಂತ ಅನ್ಕೊಂಡ್ರೆ ಅದು ತಪ್ಪಾಗ್ತದೆ. ಯಾಕಂದ್ರೆ ಸುಲಭವಾಗಿ ಮಾಡುವಂಥದ್ರಿ, ಈಸಿಯಾಗಿ ನೀವು ಸ್ವಾದಿಷ್ಟಕರವಾಗಿ ಮಾಡುವಂಥದ್ರಿ. ಇದ್ರ ಜೊತೆ ಒಂದು 2 ಪೂರಿ ತೊಗೊಂಡು ನೀವು ತಿಂತಾಯಿದ್ರೆ ಭಾಳ ಚಲೋ ಅನಿಸ್ತದೆ ರೀ. ನಿಮಗೆ ಮೈದಾ ಹಿಟ್ಟಿನ ಪುರಿ ಬೇಕಂದ್ರೆ ಮೈದಾ ಅಥವಾ ಗೋಧಿ ಹಿಟ್ಟಿನ ಪುರಿ ಬೇಕಂದ್ರೆ ಅವು ಎರಡೂ ನಮ್ಮ ಚಾನಲ್ದಾಗ ನಾವು ಈಗಾಗಲೇ ತೋರಿಸ್ತೀವಿ ರೀ. ಹಂಗೆ ಅನೇಕ ಬ್ರೇಕ್ಫಾಸ್ಟ್ ಆಪ್ಷನ್ಗಳು ನಮ್ಮ ಚಾನಲ್ದಾಗ ಅದಾವು. ತಾವು ನೋಡಿಲ್ಲ ಅಂತಂದ್ರೆ ಸವಿರುಚಿ ಹೊಸಬಗು ಯೂಟ್ಯೂಬ್ ಚಾನಲನ್ನು ತಪ್ಪಲಾರ್ದ ಭೇಟಿ ನೀಡ್ರಿ. ಪೂರ್ತಿ ಎಲ್ಲ ವಿಡಿಯೋಗಳು ನಿಮಗೂ ಸಂಬಂಧ ಕಾಯ್ತಾವ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿ ಹೊಸಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.